ರಾಜ್ಯಾದ್ಯಂತ ಕೋಲಾಹಲಕ್ಕೆ ಕಾರಣವಾಗಿದ್ದ ಹುಬ್ಬಳ್ಳಿಯ ನೇಹಾ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಚಾರ್ಜ್ ಶೀಟ್ ಸಲ್ಲಿಸೋದಕ್ಕೆ ಎಸ್ಐಟಿ ಅವರು ಸಿದ್ಧತೆಯನ್ನ ನಡೆಸಿದ್ದಾರೆ. ಹುಬ್ಬಳ್ಳಿ ಕಾಂಗ್ರೆಸ್ ಕಾರ್ಪೊರೇಟರ್ ಪುತ್ರಿ ನೇಹಾ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಚಾರ್ಜ್ ಶೀಟ್ ಸಲ್ಲಿಸೋದಕ್ಕೆ ಎಸ್ಐಟಿ ಈಗಾಗಲೇ ತಯಾರಿ ಮಾಡಿಕೊಂಡಿದೆ. ಅಂದರೆ ವಿಚಾರಣೆ ಎಲ್ಲ ಮುಕ್ತಾಯ ಆಗಿದೆ. ಇನ್ನೊಂದು ವಾರದಲ್ಲಿ ಚಾರ್ಜ್ ಶೀಟ್ ಸಲ್ಲಿಸುತ್ತಂತೆ ಎಸ್ಐಟಿ. ಆರೋಪಿ ಫಯಾಜ್ ಸೇರಿ ಸುಮಾರು 10ಕ್ಕೂ ಹೆಚ್ಚು ಜನರ ವಿಚಾರಣೆಯನ್ನು ಮಾಡಿದ್ರು. ಹಲವರ ಮೇಲೆ ಅನುಮಾನವನ್ನು ವ್ಯಕ್ತಪಡಿಸಿದರು ನೇಹಾ ಅವರ ತಂದೆ. ಸುದೀರ್ಘ ವಿಚಾರಣೆಯ ಬಳಿಕ ಚಾರ್ಜ್ ಶೀಟ್ ಸಲ್ಲಿಕೆಗೆ ಸಿದ್ಧತೆ ನಡೆದಿದೆ. ಅಂದರೆ ಕೊಲೆ ಮಾಡಿದ್ದು ಫಯಾಜೇ ಆಗಿದ್ರು ಕೂಡ ಆತನ ಜೊತೆ ಯಾರೋ 3 ಜನ ಇದ್ರು ಅಂತ ಹೇಳ್ತಾ ಇದ್ದಾರೆ. ಇದೇನು ಪ್ರೀ ಪ್ಲ್ಯಾನ್ಡ್ ಮರ್ಡರ, ಎಲ್ಲ ಸೇರಿಕೊಂಡು ಪ್ಲ್ಯಾನ್ ಮಾಡಿ ಕೊಲೆ ಮಾಡಿದಾರಾ ಅಥವಾ ಕೊಲೆಯ ಹಿಂದೆ ಆತ ಒಬ್ಬನೇ ಇದ್ನ, ಅದೇನೋ ಪ್ರೀತಿ ಮಾಡ್ತಾ ಇದ್ದಂತೆ ಆಕೆಯನ್ನು, ಬಟ್ ಆಕೆ ಪ್ರೀತಿಯನ್ನು ನಿರಾಕರಿಸಿದ್ಲು ಅನ್ನೋ ಕಾರಣಕ್ಕೆ ಕಾಲೇಜ್ ಕ್ಯಾಂಪಸ್ನಲ್ಲೇ ಆಕೆಯನ್ನು ಕೊಲೆ ಮಾಡಿದ್ದ ಫಯಾಜ್. ಹಾಗಾಗಿ ಈ ಪ್ರಕರಣದ ತನಿಖೆಯನ್ನು ಎಸ್ಐಟಿ ವಹಿಸಲಾಗಿತ್ತು. ಎಸ್ಐಟಿ ಅವರು ವಿಚಾರಣೆ ಮಾಡಿದ್ದಾರೆ. ಇನ್ನೇನು 1 ವಾರದಲ್ಲಿ ಚಾರ್ಜ್ ಶೀಟ್ ಸಲ್ಲಿಕೆ ಆಗತ್ತೆ ಅನ್ನುವಂತಹ ಮಾಹಿತಿ. ಸುಮಾರು 10ಕ್ಕೂ ಹೆಚ್ಚು ಜನರನ್ನ ವಿಚಾರಣೆ ಮಾಡಿದ್ದಾರೆ, ಸಾಕ್ಷಿಗಳನ್ನು ಪಡ್ಕೊಂಡಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಜಾವೀದ್ ಅವರಿಂದ ಪಡ್ಕೊಳ್ಳೋಣ. ಎಸ್ ಜಾವೀದ್, ಈಗ ನೇಹಾ ಕೊಲೆ ಪ್ರಕರಣದ ತನಿಖೆ ಮುಕ್ತಾಯ ಆಯ್ತಾ ಅಥವಾ ಇನ್ನೂ ಕೂಡ ಮುಂದುವರಿತಾ ಇದೆಯಾ? ಯಾವಾಗ ಕೋರ್ಟ್ಗೆ ಚಾರ್ಜ್ ಶೀಟ್ ಸಲ್ಲಿಸಬಹುದು ಅಂತ? ನಿಜ ಅರವಿಂದ್, ಕಳೆದ ಏಪ್ರಿಲ್ 18ಕ್ಕೆ ಏನಂತ ಹೇಳಿದ್ರೆ ನೇಹಾ ಕೊಲೆ ನಡೆದಿರುತ್ತೆ. ಆ ಫಯಾಜ್ ಅನ್ನುವಂತ ಏನು ಆ ನೇಹಾಳ ಏನು ಗೆಳೆಯ ಇರ್ತಾನೆ, ಅವನು ಏನಂತ ಹೇಳಿದ್ರೆ ಆ BUB ಕಾಲೇಜ್ನಲ್ಲಿ ಈಕೆಗೆ ಏನಂತ ಹೇಳಿದ್ರೆ ಕೊಲೆಯನ್ನ ಮಾಡಿದ್ದ. ಹೀಗಾಗಿ ಈ ಒಂದು ಪ್ರಕರಣವನ್ನ ಸರ್ಕಾರ CID SIT ತಂಡಕ್ಕೆ ಕೂಡ ಕೊಟ್ಟಿತ್ತು. ಈಗ ಸದ್ಯಕ್ಕೆ ತಂಡ ಸಂಪೂರ್ಣವಾದಂತ ಏನಂತ ಹೇಳಿದ್ರೆ ಮಾಹಿತಿಯನ್ನ ಕಲೆ ಹಾಕಿದೆ. ಸುಮಾರು 8 ರಿಂದ 10 ಜನರಿಗೆ ವಿಚಾರಣೆ ಕೂಡ ಮಾಡಿರುವಂತದ್ದು. ಯಾಕಂತ ಹೇಳಿದ್ರೆ ನೇಹಾಳ ತಂದೆ ಇದರಲ್ಲಿ ಫಯಾಜ್ ಒಬ್ಬನೇ ಇಲ್ಲ, ಸಾಕಷ್ಟು ಜನ ಇದ್ದಾರೆ. ಅವರನ್ನು ಕೂಡ ಏನಂತ ಹೇಳಿದ್ರೆ ತನಿಖೆಗೆ ಒಳಪಡಿಸಬೇಕು, ಅವರನ್ನು ಕೂಡ ಏನಂತ ಹೇಳಿದ್ರೆ ಬಂಧನ ಮಾಡ್ಬೇಕು ಅನ್ನುವಂತ ಒಂದು ಒತ್ತಾಯ ಕೂಡ ಮಾಡಿದ್ರು. ಹೀಗಾಗಿ ಈ ತಂಡ ಸಂಪೂರ್ಣ ಎಲ್ಲರಿಗೂ ಕೂಡ ಏನಂತ ಹೇಳಿದ್ರೆ ಮಾಹಿತಿಯ ಕಲೆ ಹಾಕುವಂತ ಕೆಲಸ ಮಾಡಿದೆ. ಸದ್ಯಕ್ಕೆ 8 ರಿಂದ 10 ದಿನದಲ್ಲಿ ಈ ಒಂದು SIT ತಂಡ ಏನಿದೆ ಅದು ಒಂದು ತಮ್ಮ ಚಾರ್ಜ್ ಶೀಟ್ ಅನ್ನ ಏನಂತ ಹೇಳಿದ್ರೆ ಕೋರ್ಟ್ಗೆ ಸಲ್ಲುವಂತ ಸಾಧ್ಯತೆ ಇರುವಂತದ್ದು. ಅರವಿಂದ್. ಓಕೆ ಜಾವೀದ್, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ.